ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷಕ್ಕಾಗಿ ಸೌತೆ ಬೀಜದ ಪಾಯಸ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ನೋಡಿ, ನಾವು ಇದನ್ನು ಬೇಸಿಗೆಯಲ್ಲೇ ಮಾಡಿ ಇಟ್ಟಿದ್ದೀವಿ ಒಣಗಿಸಿ. ಈಗ ಇದರ ಪಾಯಸ ಮಾಡುವುದನ್ನು ತೋರಿಸ್ತೀನಿ. ನೋಡಿ, ಇದು ಸೌತೆ ಬೀಜ 1 ಬಟ್ಲದಷ್ಟು ತೊಗೊಂಡಿದ್ದೇನೆ. ಈಗ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಹುರಿಬೇಕು. ನಾವು ಸೌತೆ ಬೀಜವನ್ನು ಹುರಿದು ಮಾಡುವುದರಿಂದ ಟೇಸ್ಟು ತುಂಬಾ ಚೆನ್ನಾಗಾಗತ್ತೆ. ನೋಡಿ, ನಾವು ಚೆನ್ನಾಗಿ ಮೀಡಿಯಮ್ ಉರಿಯಲ್ಲೇ ಇಟ್ಟು ಕೆಂಪಗೆ ಆಗೋವರೆಗೂ ತುಪ್ಪದಲ್ಲಿ ಫಸ್ಟು ಸೌತೆ ಬೀಜವನ್ನು ಹುರ್ಕೋಬೇಕು. ನೋಡಿ, ತುಂಬಾ ಚೆನ್ನಾಗಾಗತ್ತೆ ಇದು. ಹಳೆಯ ಕಾಲದಲ್ಲಿ ಎಲ್ಲರೂ ಸೌತೆ ಬೀಜದ ಪಾಯಸವನ್ನು ಜಾಸ್ತಿ ಮಾಡ್ತಿದ್ರು. ಈಗ ಮತ್ತೊಂದು ಕಡಾಯಿಗೆ ನಾನಿಲ್ಲಿ 2 ಬಟ್ಲದಷ್ಟು ನೀರನ್ನು ತೊಗೊಂಡಿದ್ದೇನೆ. 1 ಬಟ್ಲದ ಸೌತೆ ಬೀಜಕ್ಕೆ ನಾನಿಲ್ಲಿ 2 ಬಟ್ಲದಷ್ಟು ನೀರನ್ನು ತೊಗೊಂಡಿದ್ದೇನೆ. ನೀರು ನಾವು ಫಸ್ಟು ಚೆನ್ನಾಗಿ ಕಾಯಿಸಬೇಕು, ಸ್ವಲ್ಪ ಕುದಿ ಬರಬೇಕು ನೀರು. ಈಗ ನಾವು ಹುರಿದಿರುವ ಸೌತೆ ಬೀಜವನ್ನು ಇದಕ್ಕೆ ಹಾಕಿ ಒಂದು 5 ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಒಂದು 5 ನಿಮಿಷನಾದರೂ ನಾವು ಚೆನ್ನಾಗಿ ಕುದಿಸ್ಬೇಕು. ಆ ಕಡೆ ಕುದಿಯೋಕ್ಕಿಟ್ಟು ಈ ಕಡೆಗೆ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ, ಬಾದಾಮನ್ನು ನಾವು ಇಲ್ಲಿ ಹುರ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನಾವು ಹುರ್ಕೋಬೇಕು. ಈಗ ಹುರಿದು ಇದನ್ನು ಎತ್ತಿಟ್ಟು ಈ ಕಡೆಗೆ ಸೌತೆ ಬೀಜವನ್ನು ಕುದಿಯೋಕ್ಕಿಟ್ಟಿದ್ದೇವಲ್ಲ, ಅದಕ್ಕೂ ಸ್ವಲ್ಪ ಮೆತ್ತಗಾದ ನಂತರ ನಾವು ಇದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ಮತ್ತೆ ಬೆಲ್ಲ ಹಾಕಿದ ನಂತರ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಬೆಲ್ಲ ಜೊತೆಗೆ ಕುದಿಸ್ಕೋಬೇಕು ನಾವು. ನೋಡಿ, ಬೆಲ್ಲ ಹಾಕಿದ ನಂತರ ಸ್ವಲ್ಪ ಕುದ್ದ ನಂತರ ನಾವು ಇದಕ್ಕೆ ಹಾಲು ಹಾಕಬೇಕು. 1 ಬಟ್ಲದಷ್ಟು. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿ. ಹಾಲು ಬೆಲ್ಲ ಹಾಕಿದ ನಂತರ ಮತ್ತೆ ಒಂದು ಸ್ವಲ್ಪ ಕುದಿಸ್ಕೋಬೇಕು. ಸ್ವಲ್ಪ ಗಟ್ಟಿಯಾಗೋವರೆಗೂ ಇದನ್ನು ಕುದಿಸ್ಕೋಬೇಕು. ನಿಮಗೆ ಮೇಲ್ಗಡೆ ಬೇಕಾದರೆ ಒಣ ಕೊಬ್ಬರಿ, ಗಸಗಸಿ ಏನಾದರೂ ಹಾಕೋಬಹುದು. ನಾನು ಆಗಲೇ ಹುರಿದಿಟ್ಟಿದ್ದೇವಲ್ಲ ದ್ರಾಕ್ಷಿ, ಗೋಡಂಬಿ, ಅದು ಕೂಡ ಇದಕ್ಕೆ ಹಾಕಿದ್ದೇನೆ. ಈಗ ಇಷ್ಟಾದರೆ ಸಾಕು. ಗ್ಯಾಸನ್ನು ಆಫ್ ಮಾಡಿ. ಇವಾಗ ಬಿಸಿ ಬಿಸಿಯಾದ ಸೌತೆ ಬೀಜದ ಪಾಯಸ ರೆಡಿ. ತುಂಬ ಈಸಿಯಾಗಿ ನಾವು ಇದನ್ನು ಮಾಡ್ಕೋಬಹುದು. ನೋಡಿ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.